ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಅನ್ನೋದನ್ನ ಆಮೇಲೆ ಬರ್ತೀನಿ ನಾನು ಆ ವಿಷಯಕ್ಕೆ. ಈಗ ಎಲ್ಲಿದ್ದಾರೆ? ಕೊಯಮತ್ತೂರಿನಲ್ಲಿದ್ದಾರೆ. ಕೊಯಮತ್ತೂರಿನಲ್ಲಿ, ತಮಿಳುನಾಡಿನ ಕೊಯಮತ್ತೂರು, ಈಶಾ ಫೌಂಡೇಶನ್ ಇದೆ ಅಲ್ಲಿ, ಸದ್ಗುರು ಜಗ್ಗಿ ವಾಸುದೇವ್ ಅವ್ರದ್ದು. ಅಲ್ಲಿ ಮಹಾಶಿವರಾತ್ರಿ ಭಾಳ ಅದ್ದೂರಿಯಾಗಿ ಮಾಡ್ತಾರೆ ಅವರು. ಎರಡು ಕಣ್ಣು ಸಾಲೋದಿಲ್ಲ ರೀ, ಇಡೀ ರಾತ್ರಿಯ ಜಾಗರಣೆ ಕುತ್ಕೊಂಡು ನೋಡ್ಬೇಕು ಅದನ್ನು, ಹಂಗೆ ಮಾಡ್ತಾರೆ ಅವರು. ಸದ್ಗುರು ಜಗ್ಗಿ ವಾಸುದೇವ್ ಸ್ವತಃ ಡಿ ಕೆ ಶಿವಕುಮಾರರ ಮನೆಗೆ ಬಂದು ಒಂದು ಆಹ್ವಾನ ಕೊಟ್ಟರು, ಈ ಸಲ ನೀವು ಬರಬೇಕು ಅಂತ. ಲಾಸ್ಟ್ ಟೈಮ್ ಅವ್ರ ಮಗಳು ಹೋಗಿದ್ರಂತೆ, ಡಿ ಕೆ ಶಿವಕುಮಾರ್ ಮಗಳು. ಈ ಸಲ ನಾನು ಹೋಗ್ತಾ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಮೊದಲೇ ಹೇಳಿದರು, ಹೋಗಿದ್ದಾರೆ, ಅಲ್ಲಿದ್ದಾರೆ ನೋಡಿ. ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ತಪ್ಪು ಅಂತ AICC ಜನರಲ್ ಸೆಕ್ರೆಟರಿ ಒಬ್ಬರು ಟ್ವೀಟ್ ಮಾಡ್ತಾರೆ. ಮೋಹನ್ ಅಂತ, ಮಂಗಳೂರು ಮೂಲದವರಂತೆ, PV ಮೋಹನ್. ಜಾತ್ಯತೀತ ಪಕ್ಷದ ಅಧ್ಯಕ್ಷರಾಗಿ ಜಾತ್ಯತೀತ ಸರ್ಕಾರದ DCM ಆಗಿದ್ದಾರೆ. ರಾಷ್ಟ್ರದ ಭರವಸೆಯ ಸಂಕೇತವಾದ ರಾಹುಲ್ರನ್ನು ಅಪಹಾಸ್ಯ ಮಾಡುವವರಿಗೆ ಸಾರ್ವಜನಿಕ ಧನ್ಯವಾದ ಮತ್ತು ಕೃತಜ್ಞತೆ ವ್ಯಕ್ತಪಡಿಸುವುದು ಸರಿಯಾ? ಅವರ ಅಭಿಪ್ರಾಯ RSS ನಿರೂಪಣೆಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಈ ಮೂಲಕ ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನಿಸಿದ್ದಾರೆ. ಬದ್ಧತೆ ಎಂದರೆ ರಾಜಿಯಲ್ಲ, ಪಕ್ಷದ ಪ್ರಗತಿ ಬೆಳವಣಿಗೆಗೆ ಇದು ಮಾರಕ. ಇದನ್ನು ನಿರ್ಲಕ್ಷಿಸುವುದು ಪಕ್ಷದ ಸೈದ್ಧಾಂತಿಕ ನೆಲೆ ದುರ್ಬಲಗೊಳಿಸಿದಂತೆ. RSS ಹಿನ್ನೆಲೆ ಹೊಂದಿರುವ ಹಲವಾರು ವ್ಯಕ್ತಿಗಳಿಗೆ ಆಹ್ವಾನ ನೀಡಲಾಗಿದೆ. ಅದರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಒಬ್ಬರು. ನಮ್ಮ ಪಕ್ಷದ ಅಧ್ಯಕ್ಷರು ಅವರ ಜೊತೆ ಸಮಯ ಕಳೆಯೋದು ಗ್ರಹಿಸಲು ಕಷ್ಟ ಅಂತ PV ಮೋಹನ್, AICC ಜನರಲ್ ಸೆಕ್ರೆಟರಿ ಅವರ ಸ್ಟೇಟ್ಮೆಂಟ್ ಇದು. ಕಾಂಗ್ರೆಸ್ ಪಕ್ಷದವರು ಡಿ ಕೆ ಶಿವಕುಮಾರ್ ಹೋಗಿದ್ದಕ್ಕೆ ವಿರೋಧ. ಹೆಂಗೆ ನೀವು ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ, ಅದರಲ್ಲೂ ಅಮಿತ್ ಶಾ ಅವ್ರ ಜೊತೆಗೆ ಹೆಂಗೆ ನೀವು ಸಮಯ ಕಳೀತೀರಿ ಅಂತ. ನಮ್ಮ ಬದುಕುಗಳು ಬೈನರಿಗಳಲ್ಲಿ ಕಳೆದು ಹೋಗ್ತಾ ಇದ್ದಾವೆ. ಬೈನರಿಗಳಲ್ಲಿ, ಬೈನರಿ ಅಂದರೆ ಇದು ಸರಿ ಇದು ತಪ್ಪು ಅಷ್ಟೇ ಅಪ್ಪ, ಬ್ಲ್ಯಾಕ್ ಆ್ಯಂಡ್ ವೈಟು. ಬಸವಣ್ಣನ ತತ್ವ ಫಾಲೋ ಮಾಡ್ತೀನಿ ಅನ್ನುವಂಥವನು ವೇದಗಳನ್ನು ವಿರೋಧಿಸಲೇಬೇಕು, ಹಾಗೆ ಅದು ಬೈನರಿ. RSS ಅನ್ನು ವಿರೋಧ ಮಾಡ್ತೀನಿ ಅನ್ನುವಂಥವನು ಹಿಂದೂ ಧರ್ಮದ ಆಚರಣೆಗಳನ್ನು ವಿರೋಧಿಸಲೇಬೇಕು, ಇದು ಬೈನರಿ. ಈ ಬೈನರಿಗಳಲ್ಲಿ ಕಳೆದು ಹೋಗ್ತಾ ಇದ್ದೀವಿ ನಾವು. ಇದು ಇದೇ ರೀತಿಯಾದಂಥದ್ದು. ಜಗ್ಗಿ ವಾಸುದೇವರ ಕೆಲವು ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದು. ಜಗ್ಗಿ ವಾಸುದೇವ್ ಬಹಳ ಓಕಲ್ಲಾಗಿ ಭಾರತದ ಮೇಲೆ ನಡೆದ ಇಸ್ಲಾಮಿಕ್ ದಾಳಿಗಳು ಅವು ಎಷ್ಟು ಬರ್ಬರವಾಗಿದ್ದು, ಆ ಟೈಮ್ನಲ್ಲಿ ಏನೇನಾಯಿತು ಅಂತ ಹೇಳ್ತಾರೆ. ಅದು ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕಲ್ಲ, ಅದು ಸಬ್ ಠೀಕ್ ತಾ ಅಂತ ಹೇಳ್ಬೇಕು ಕಾಂಗ್ರೆಸ್ನವರು ಅಂದರೆ. ಸದ್ಗುರು ಹಂಗೆ ಹೇಳೋದಿಲ್ಲ. ಸದ್ಗುರು ರಾಮ ಮಂದಿರ ನಿರ್ಮಾಣದ ಅವಶ್ಯಕತೆ ಎಷ್ಟಿದೆ, ಯಾಕದು ಭಾಳ ಇಂಪಾರ್ಟೆಂಟು ಅನ್ನೋದನ್ನು ವಿವರಿಸ್ತಾರೆ. ಕಾಂಗ್ರೆಸ್ಸಿನ ಐಡಿಯಾಲಜಿ ಜೊತೆಗೆ ಬರೋದಿಲ್ಲ ಅದು. ಹೀಗಿರುವಾಗ ಸದ್ಗುರು ಅವರನ್ನು ಸಾರಾಸಗಟಾಗಿ ವಿರೋಧಿಸಬೇಕು ಅಂತ. ಸದ್ಗುರು ಅವರನ್ನು ವಿರೋಧಿಸಬೇಕು, ಅವರ ಮಾತುಗಳನ್ನು ವಿರೋಧಿಸಬೇಕು, ಅವರ ದೇವಸ್ಥಾನವನ್ನು ವಿರೋಧಿಸಬೇಕು, ಅವರ ಆಚರಣೆಗಳನ್ನು ವಿರೋಧಿಸಬೇಕು. ಅವರು ಮಹಾಶಿವರಾತ್ರಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಕಾರ್ಯಕ್ರಮ ವಿರೋಧಿಸಬೇಕು. ಹೀಗೆ ಬೈನರಿ ಅಂದರೆ. ಆ್ಯಸ್ ಎ ಜರ್ನಲಿಸ್ಟು ಅಮಿತ್ ಶಾ ಅವರು, ಡಿ ಕೆ ಶಿವಕುಮಾರ್ ಅವರು ಒಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಮಗೂ ಕೂಡ ಇಂಟ್ರೆಸ್ಟಿಂಗೆ. ನಾವು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡ್ತೀವಿ, ಪೊಲಿಟಿಕಲ್ ಕಾರಣಕ್ಕದು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಒಂದು ಪವರ್ ಸ್ಟ್ರಗಲ್ ನಡೀತಾ ಇದೆ. ಪವರ್ ಸ್ಟ್ರಗಲ್ಲು 2 ವರ್ಷನೋ 2.5 ವರ್ಷ ಆದ ನಂತರವೂ ಸಿದ್ದರಾಮಯ್ಯನವರು ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಳಬೇಕು ಅನ್ನುವ ಒಪ್ಪಂದ ಆಗಿದೆಯಂತೆ. ಆ ಒಪ್ಪಂದ ಜಾರಿಗೊಳಿಸುವ ಸಮಯ ಬಂದಿದೆ. ಆ ಕಾರಣಕ್ಕಾಗಿ ಎರಡೂ ಕಡೆಯವರು ಬಹಳ ಆ್ಯಕ್ಟಿವ್ ಆಗಿ ಮಾತಾಡ್ತಿದ್ದಾರೆ. ಅದರ ಮಧ್ಯದಲ್ಲಿ ಕೆಲವರು ಸುಮ್ಮನೆ ಲೆಕ್ಕಾಚಾರ ಹಾಕ್ತಿದ್ದಾರೆ. ಅಕಸ್ಮಾತ್ ಸಿದ್ದರಾಮಯ್ಯನವರು ಇಲ್ಲ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯೋದಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು BJP ಕಡೆ ನೋಡುವ ಸಾಧ್ಯತೆ ಇದೆಯಾ ಅಂತ. ಟೆಕ್ನಿಕಲಿ ಇಂಪಾಸಿಬಲ್, ಅದು ಟೆಕ್ನಿಕಲಿ ಇಂಪಾಸಿಬಲ್. ಬಟ್ ಕೆಲವರು ಕುತೂಹಲದಿಂದ ಮಾತಾಡ್ತಿದ್ದಾರೆ. ರಾಜಕಾರಣಿಗಳು ಇಂಥ ಸಂದರ್ಭದಲ್ಲಿ ತಮ್ಮ ಹೈಕಮಾಂಡ್ಗೆ, ತಮ್ಮ ವರಿಷ್ಠರಿಗೆ ಸಂದೇಶ ಕೊಡೋದಕ್ಕೆ ಇಂಥವನ್ನೆಲ್ಲ ಮಾಡ್ತಾರೆ. ಸಂಜೆ ಪಾರ್ಟಿ ರೌಂಡ್ಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು, ಪ್ರಶಾಂತ್ ನಾಥ್. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿತ್ತು. ದಿಲ್ಲಿಗೆ ಬನ್ನಿ ಅಂತಿದ್ರು. ಯಡಿಯೂರಪ್ಪನವರು ಅದೇ ಟೈಮಿಗೆ ಪುಟ್ಪುರ್ತಿಗೆ ಹೋದರು. ಆವಾಗ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟ್ರು.
ಮನಮೋಹನ್ ಸಿಂಗ್ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಅಧಿಕೃತ ಪುಟಪೂರ್ತಿ ಭೇಟಿಗಾಗಿ ವಿಶೇಷ ವಿಮಾನದಲ್ಲಿ ಮನಮೋಹನ್ ಸಿಂಗ್ ಬಂದಿದ್ದರು. ಯಡಿಯೂರಪ್ಪನವ್ರು ರಿಕ್ವೆಸ್ಟ್ ಮಾಡ್ಕೋತಾರಂತ ಮನಮೋಹನ್ ಸಿಂಗಿಗೆ, ನಾನು ದಿಲ್ಲಿಗೆ ಬರ್ತಾ ಇದ್ದೀನಿ, ನಿಮ್ಮ ಫ್ಲೈಟಲ್ಲಿ ಬರಲ್ಲ ಅಂತ. ದಟ್ ಈಸ್ ಅ ರೇರ್ ಥಿಂಗ್. ಒಬ್ಬ ಪ್ರಧಾನಮಂತ್ರಿಯನ್ನು, ಒಂದು ರಾಜ್ಯದ ಮುಖ್ಯಮಂತ್ರಿ ಆದಂಥವರು ಪ್ರೋಟೋಕಾಲ್ ಮೀರಿ, ನಿಯಮ ಅಂದರೆ ಶಿಷ್ಟಾಚಾರಗಳನ್ನು ಮೀರಿ ನಿಮ್ಮ ವಿಮಾನದಲ್ಲಿ ನಾನು ಬರಲ್ಲ, ದಿಲ್ಲಿ ತನಕ ಬಿಡ್ತೀರಾ ನನ್ನ ಅಂತ ಕೇಳೋದು. ಯಡಿಯೂರಪ್ಪನವರು ಕೇಳ್ಬಿಟ್ರಂತ ಮನಮೋಹನ್ ಸಿಂಗ್ರನ್ನು. ಮನಮೋಹನ್ ಸಿಂಗು ಬನ್ನಿ, ಧಾರಾಳವಾಗಿ ಬನ್ನಿ ಅಂದಿದ್ದಾರೆ. ಪುಟಪೂರ್ತಿಯಿಂದ ಫ್ಲೈಟ್ ಹತ್ಕೊಂಡು ಯಡಿಯೂರಪ್ಪನವ್ರು ಹೋಗಿ ದಿಲ್ಲಿಗೆ ಇಳಿದ್ರು. ಅಷ್ಟೊತ್ತಿಗೆ ದಿಲ್ಲಿಯಲ್ಲಿ ಕೋಲಾಹಲ. ಯಡಿಯೂರಪ್ಪನವರು ಮನಮೋಹನ್ ಸಿಂಗ್ ಜೊತೆಗೆ ಬಂದು ಫ್ಲೈಟ್ನಲ್ಲಿ ಇಳಿದ್ಬಿಟ್ರು. ಫ್ಲೈಟ್ನಲ್ಲಿ ಏನು ಮಾತಾಡಿದ್ರು, ಏನು ಮಾತುಕತೆ ಆಯಿತು ಏನು. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸ್ಬೇಕು ಅಂತ ಹೈಕಮಾಂಡ್ ಯೋಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆ ಇದು. ಏನು ಮಾತಾಡಿದ್ರು ಏನು ಮಾತಾಡಿರ್ತಾರೆ ರೀ. ಫಸ್ಟ್ ಆಫ್ ಆಲ್ ಮನಮೋಹನ್ ಸಿಂಗ್ ಮಾತಾಡೋದೇ ಕಡಿಮೆ, ಅವರು ಮಾತು ಬಂಗಾರ ಅವ್ರದ್ದು. ಯಡಿಯೂರಪ್ಪನವರಿಗೆ ಹಿಂದಿ ಅಷ್ಟಕ್ಕಷ್ಟೇ, ಏನು ಮಾತಾಡೋಕ್ಕೆ ಸಾಧ್ಯ ಅಲ್ಲಿ. ಆಮೇಲೆ ಮನಮೋಹನ್ ಸಿಂಗ್ ಅಷ್ಟು ದೊಡ್ಡ ಪೊಲಿಟಿಕಲ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂಥ ನಾಯಕ ಕೂಡ ಆಗಿರಲಿಲ್ಲ. ಪೊಲಿಟಿಕಲ್ ಡಿಸಿಷನ್ ಸೋನಿಯಾ ಗಾಂಧಿ ತಗೋತಾ ಇದ್ರು. ಆದರೂ ಕೂಡ ಒಂದು ವಿಮಾನ ಪ್ರಯಾಣದಲ್ಲಿ ಯಾರಿಗೆ ಏನು ಮೆಸೇಜ್ ಕೊಡಬೇಕು ಕೊಟ್ಬಿಟ್ರು. ಹಾಗೆ ಒಂದು ಸಲ ದೇವೇಗೌಡರ ಜೊತೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬಿಟ್ಟಿದ್ರು. ದೊಡ್ಡ ಚರ್ಚೆ ಅದು. ಅದೇ ರೀತಿಯಾದ ಮೆಸೇಜಿಂಗ್ ಏನಾದ್ರು ಇಲ್ಲಿ ನಡೀತಿದೆಯಾ ಅಂತ ಆ್ಯಸ್ ಎ ಜರ್ನಲಿಸ್ಟ್ ನಮ್ಮದು ಕುತೂಹಲ ಅದು. ಡಿ ಕೆ ಶಿವಕುಮಾರ್ ಅಂಥದ್ದೇನೂ ಇಲ್ಲ ಅಂತಾರೆ, ಸ್ಪಷ್ಟವಾಗಿ ನಿರಾಕರಿಸ್ತಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ಈ MLA ಟಿಕೆಟ್ ತಗೊಂಡಿರೋರು ಬಿಟ್ಟು ಬೇರೆ ಸಮುದಾಯದವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ನನಗೆ ನನ್ನ ಹತ್ರ ಮಾತಾಡಿಲ್ಲ. ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ. ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕು ಗೈಡ್ ಮಾಡ್ತೀನಿ. ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಈಸ್ ಲೈಕ್ ಮೈ ಟೆಂಪಲ್. Whenever I go, no whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? ಈಗ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ಅವ್ರು ನಮ್ಮ ಮೈಸೂರವರು. ಇಸ್ ಎ ಗ್ರೇಟ್ ಮ್ಯಾನ್ ವಿಚ್ ಐ ಅಡ್ಮೈರ್ ಈಸ್ ನಾಲೆಜ್ ಆ್ಯಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಆ್ಯಂಡ್ ಆಲ್. ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿದ್ಲಂತೆ. ಈ ಸತಿ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ. ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ BJP ಅಂತ ಬರೀತಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಭೇಟಿ ಮಾಡಿಲ್ಲ. ಆ ಕುಂಭಮೇಳ ಐ ಆಮ್ ಎ ಹಿಂದೂ, ಐ ಆಮ್ ಎ ಬಾರ್ನ್ ಹಿಂದೂ, ಐ ವಿಲ್ ಡೈ ಆಸ್ ಎ ಹಿಂದೂ. ಲಾಸ್ಟಲ್ಲಿ ಇರ್ತದೆ ಅಮಿತ್ ಶಾ ಅವರ ಭೇಟಿಯ ಬಗ್ಗೆ. ಸದ್ಗುರು ಬಗ್ಗೆ ಏನು ಹೇಳ್ತಾರೆ ಅವರು? ಐ ರೆಸ್ಪೆಕ್ಟ್ ಹಿಸ್ ನಾಲೆಜ್. ಇದನ್ನು ಡಿ ಕೆ ಶಿವಕುಮಾರ್ ಅವರು ಪೊಲಿಟಿಕಲ್ ರೀಸನ್ಸಿಗೆ ಹೇಳ್ತಿದ್ದಾರೆ. ವಾಟ್ ಈಸ್ ಪೊಲಿಟಿಕಲ್ ರೀಸನ್ಸ್? ಸಿದ್ದರಾಮಯ್ಯನವ್ರ ಜೊತೆಗೆ ಒಂದು ತಿಕ್ಕಾಟ ಇದೆಯಪ್ಪ. ಆ ತಿಕ್ಕಾಟ ಸದ್ಯಕ್ಕೆ ಕಡಿಮೆ ಆಗೋದಿಲ್ಲ, ಬೆಳಕಂಡೇ ಹೋಗೋದು. ಡಿ ಕೆ ಶಿವಕುಮಾರ್ ಅವರು ಬಯಸುತ್ತಿರುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೆಳಗಿಳಿದು ಇವರು ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯನವರ ಸ್ಟ್ರಾಂಗ್ ಸಪೋರ್ಟ್ ಬೇಸ್ ಇದೆಯಲ್ಲ, ಅಹಿಂದ ಸಮುದಾಯ, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಅದರದ್ದು ಒಂದು ದೊಡ್ಡ ಚಂಕ್ ಬೇಜಾರಾಗುತ್ತೆ ಡಿ ಕೆ ಶಿವಕುಮಾರರ ಮೇಲೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದಾಗ. ಡಿ ಕೆ ಶಿವಕುಮಾರರಿಗೆ ಒಂದು ಆಲ್ಟರ್ನೇಟಿವ್ ವೋಟರ್ ಬೇಸ್ ಬೇಕು ಸಪೋರ್ಟ್ ಮಾಡೋದಕ್ಕೆ. ಮುಖ್ಯಮಂತ್ರಿ ಆದರೆ ಒಕ್ಕಲಿಗ ಮತಗಳು ಬರ್ತವೆ, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಅಷ್ಟು ತಂದರೆ ಮಾತ್ರ ಆಯ್ತಾ? ತನ್ನ ಜಾತಿಯ ಮತಗಳನ್ನು ಮಾತ್ರ ತರುವಂಥವನು ದೊಡ್ಡ ನಾಯಕನಾಗಿ ಬೆಳೆಯಲಾರ. ಅದರಲ್ಲೂ ಆ ಜಾತಿಯ ಮತಗಳು ರಾಜ್ಯದ ಒಂದು ಭಾಗದಲ್ಲಿ ಕೇಂದ್ರೀಕೃತವಾಗಿದ್ದಾಗ ಹಾಗಾಗೋದಕ್ಕಾಗೋದಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಡಿ ಕೆ ಶಿವಕುಮಾರರಿಗೆ ಇನ್ಯಾವ ವೋಟ್ ಬ್ಯಾಂಕ್ ಕಡೆ ನೋಡ್ಬೇಕು ಅವರು? ಹಿಂದೂ ಆಚರಣೆ, ಹಿಂದೂ ಧರ್ಮ ಅನ್ನುವ ಕಾರಣಕ್ಕೆ BJPಯ ಜೊತೆಗೆ ನಿಂತುಕೊಂಡಿರುವಂಥ ವೋಟ್ ಬ್ಯಾಂಕ್ನ ಮೇಲೆ ಒಂದು ಕಣ್ಣು ಬೀಳುತ್ತೆ. ಹೌದಲ್ಲ? ವೈ ನಾಟ್ ದೇ? ಅವರಲ್ಲೂ ಕೆಲವರು ಫೆನ್ಸ್ ಸಿಟ್ಟರ್ಸ್ ಆಗಿರ್ಬೋದಪ್ಪ, ಫೆನ್ಸ್ ಸಿಟ್ಟರ್ಸ್ ಇರ್ಬೋದು ಅವರಲ್ಲೂ. ಕಾಂಗ್ರೆಸ್ಸು ಚೆನ್ನಾಗೇ ಇದೆ, ಬಟ್ ಒಂಚೂರು ಹಿಂದೂ ವಿರೋಧಿ ಅವರು
ಅನ್ನುವ ಮನೋಭಾವದವರು ಇರಬಹುದಲ್ಲ ಅಂಥ ವೋಟ್ ಬ್ಯಾಂಕ್ ಮೇಲೆ ಡಿ ಕೆ ಶಿವಕುಮಾರ್ಗೆ ಕಣ್ಣಿದೆ. ಆ ಕಾರಣಕ್ಕೆ ಹೋಗಿ ಕುಂಭಮೇಳದಲ್ಲಿ ಮುಳುಗಾಗ್ತಾರೆ. ಐ ಎಮ್ ಅ ಪ್ರೌಡ್ ಹಿಂದೂ ಅಂತಾರೆ. ಅದು ಏನೇ ಇರಲಿ, ಯೋಗಿ ಆದಿತ್ಯ ಚೆನ್ನಾಗಿ ಮಾಡಿದ್ರು ಆ ಕುಂಭಮೇಳವನ್ನು ಅಂತಾರೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅಂಥ ಶಿವಭಕ್ತ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕರ್ನಾಟಕದಲ್ಲಿ ಪ್ರೆಸೆಂಟ್ ಪಾಲಿಟಿಕ್ಸ್ನಲ್ಲಿ ಪ್ರಕಾಂಡ ಶಿವಭಕ್ತರವರು. ಸಂಸ್ಕೃತ ಟೀಚರ್ನ ಇಟ್ಕೊಂಡಿದ್ದಾರಂತೆ. ಶ್ಲೋಕಗಳ ನಿರರ್ಗಳವಾಗಿ ಬರ್ತಾವೆ ಡಿ ಕೆ ಶಿವಕುಮಾರ್ರಿಗೆ. ಡಿ ಕೆ ಶಿವಕುಮಾರ್ ಮೊದಲಿಂದನೂ ಹಿಂಗೆ ಇದ್ರ ಇಲ್ಲ. ಈಗ 2023 ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಆ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಶಾಕಿರ್ ಅನ್ನುವಂಥವನು ಆಟೋದಲ್ಲಿ ಕುಕ್ಕರ್ ಇಟ್ಕೊಂಡು ಬಾಂಬ್ ಇಟ್ಕೊಂಡು ಹೋಗ್ತಿದ್ದ. ಮಂಗಳೂರಿನ ಜನರ ಪುಣ್ಯ ಮತ್ತು ಅವನು ಹಣೆ ಬರ ಹಂಗಿತ್ತು. ಆಟೋ ಡ್ರೈವರ್ ಸ್ವಲ್ಪ ಸ್ಪೀಡಾಗಿ ಹೋಗಿ ರೋಡ್ ಹಂಪ್ ಜಂಪ್ ಮಾಡಿಸ್ಬಿಟ್ಟ, ಬ್ಲಾಸ್ಟ್ ಆಗಿಬಿಡ್ತು ಕುಕ್ಕರಲ್ಲೇ. ಡಿ ಕೆ ಶಿವಕುಮಾರ್ ಏನಂದರು, ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್. ಯಾರೋ ಏನೋ ತಪ್ಪು ಮಾಡಿದ್ದಾರೆ. ಏನೋದೇನು ಪುಲ್ವಾಮಾದಷ್ಟು ದೊಡ್ಡ ಅಟ್ಯಾಕ, ಯಾಕಂದಷ್ಟು ದೊಡ್ಡ ಮಟ್ಟಿಗೆ ಹೈಪ್ ಮಾಡ್ತಾ ಇದ್ದೀರಿ. ಇನ್ಯಾವುದೋ ವಿಷಯಕ್ಕೆ ಬಂದಾಗ ದೇ ಆರ್ ಮೈ ಬ್ರದರ್ಸ್ ಅಂದರು ಡಿ ಕೆ ಶಿವಕುಮಾರ್. ದೇ ಆರ್ ಮೈ ಬ್ರದರ್ಸ್, ಹೌ ಡೇರ್ ಯು ಅನ್ನೋಂಗಿತ್ತು ಡಿ ಕೆ ಶಿವಕುಮಾರರ ಮಾತು. ಆವಾಗಿಂದ ಕರೆಕ್ಟ್, ಅದು ಚುನಾವಣೆ ಇತ್ತು ರೀ, ಆ ಸಮುದಾಯದ ಗಟ್ಟಿಯಾಗಿ ನಿಂತ್ಕೊಳ್ಳಬೇಕಾದ ಅವಶ್ಯಕತೆ ಇತ್ತು. ಬದಲಾದ ರಾಜಕೀಯ ಪರಿಸ್ಥಿತಿ ಬದಲಾಗಿದೆ. ಮುಸ್ಲಿಂ ಸಮುದಾಯ, ಆ ಮನಸ್ಥಿತಿಯ ಸಮುದಾಯ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿದಂತೆ ತಮ್ಮನ್ನು ಬೆಂಬಲಿಸುತ್ತಾ ಅನ್ನೋ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ಗೆ ಅವರದ್ದೇ ಆದ ಸಂಶಯಗಳಿದ್ದಾವೆ. ಹಿ ಈಸ್ ಅಡ್ರೆಸ್ಸಿಂಗ್ ಇಟ್, ನಥಿಂಗ್ ರಾಂಗ್. ರಾಜಕಾರಣಿಯಾದಂಥವ್ರಿಗೊಂದು ದೂರದೃಷ್ಟಿ ಇರಬೇಕು, ಎಲ್ಲ ವಿಷಯದಲ್ಲೂ ಇರಬೇಕು, ಪೊಲಿಟಿಕ್ಸ್ನಲ್ಲೂ ಇರಬೇಕು. ಅಂಥದ್ದೊಂದು ದೂರದೃಷ್ಟಿ ಇಟ್ಕೊಂಡು ಮಾತಾಡಿದ್ದಾರೆ. ಅದರ ಜೊತೆಗೆ ಇದು ದಿಲ್ಲಿಯಿಂದ ಬಂದ ಕೂಡಲೇ ಇದೆಲ್ಲ ಮಾತುಕತೆ ಆಗಿದ್ದು, ದೊಡ್ಡ ಹುರುಪಿನೊಂದಿಗೆ ಬಂದುಬಿಟ್ಟಿದ್ದಾರೆ. ಅದ್ರ ಬ್ಯಾಕ್ಗ್ರೌಂಡನ್ನು ಮೊನ್ನೆನೇ ಹೇಳಿದ್ದೆ ನಾನು. ಸಿದ್ದರಾಮಯ್ಯ ಬಣದ ಸತೀಶ್ ಜಾರಕಿಹೊಳಿ, ಪರಮೇಶ್ವರು, ಕೆ ಎನ್ ರಾಜಣ್ಣ ಒಬ್ಬರ ನಂತರ ಒಬ್ಬರಂತೆ ದಿಲ್ಲಿಗೆ ಹೋಗಿ ಬಂದ ಮೇಲೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿದ್ದರು. 300 ಜನ ಪದಾಧಿಕಾರಿಗಳ ಪಟ್ಟಿ ಹಿಡ್ಕೊಂಡು ಹೋಗಿದ್ದರು. ಆ ದಲಿತ ಸಮಾವೇಶ ಮಾಡಬೇಕು ಅಂತ ಹೊರಟಿದ್ದಾರೆ. ಶತಾಯಗತಾಯ ಅದು KPCC ನಾಯಕತ್ವದಲ್ಲಿ ಆಗಬೇಕು, ನನ್ನ ಅಧ್ಯಕ್ಷತೆಯಲ್ಲಿ ಆಗಬೇಕು ಅಂತ ಹೇಳೋದಕ್ಕೆ ಹೋಗಿದ್ದರು. ಅಲ್ಲಿಂದ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದನ್ನು ಕೇಳಬೇಕು. ವೈಬ್ರೇಷನ್ ಇರುವ ನಾಯಕ ನಾನು, ನನ್ನನ್ನು AICC ದೇಶದಾದ್ಯಂತ ಬಳಸಿಕೊಳ್ತಾ ಇದೆ, ನನ್ನ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ ಅಂತ ಕೇಳಿಸ್ಕೊಳ್ಳಿ. ಅಲ್ಲದೆ ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ ರಾಜ್ಯದಲ್ಲೂ ನಿಮ್ಮ ನಾಯಕತ್ವದಲ್ಲಿ ಮುಂದುವರಿಯುತ್ತೆ. ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ. ಹೋದ ಎಲೆಕ್ಷನಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ CM ಇದ್ದೀವಿ. ಸೊ ಇಷ್ಟೆಲ್ಲ ನನಗಿರೋಂಥ ವೈಬ್ರೇಷನ್ನು, ನನಗಿರೋಂಥ ಸ್ಟ್ರೆಂತು, ನನಗಿರೋಂಥ ಎಕ್ಸ್ಪೀರಿಯೆನ್ಸು ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ನನ್ನ ಕೇರಳ ಕರೀತಾರೆ, ತಮಿಳ್ನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ಗೆ ಕರೀತಾರಾ? ಏನು ಕರೀತಾರ? ಇಫ್ ಐ ಡಸಂಟ್ ಶೋ ಮೈ ಫೇಸ್ ಆ್ಯಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ ವಿಲ್ ಆಲ್ಸೋ ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಅಲ್ಲ, ಯಾರ್ಯಾರಿಗೆ ಏನೇನು ಹೇಳ್ಬೇಕು ಎಲ್ಲವನ್ನೂ ಹೇಳ್ಬಿಟ್ರಿ ಇವತ್ತು, ಎಲ್ಲವೂ ಇಂಡೈರೆಕ್ಟಾಗಿ. ಕೆ ಎನ್ ರಾಜಣ್ಣ ಅವ್ರ ಪ್ರಶ್ನೆ ಒಂದು ಡೈರೆಕ್ಟಾಗಿ ಕೇಳಿದ್ರು. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಯಾವ್ಯಾವ ಸಮುದಾಯಗಳವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ, ಅವ್ರನ್ನ MLC ಮಾಡಬೇಕು ಅಂತ ಒಂದು ವಾದ ಇದೆ ಕೆ ಎನ್ ರಾಜಣ್ಣ ಅವ್ರದ್ದು. ಏನು ಹೇಳ್ತೀರಿ ಇದಕ್ಕೆ ಅಂದರೆ, ಕೆ ಎನ್ ರಾಜಣ್ಣ ಮೀಡಿಯಾದಲ್ಲಿ ಮಾತಾಡ್ತಿದ್ದಾರೆ, ನನ್ನ ಹತ್ರ ಬಂದು ಕೂತ್ಕೊಂಡು ಮಾತಾಡಿದಾಗ ಅವ್ರಿಗೆ ಏನೇನು ಸಲಹೆ ಕೊಡಬೇಕು ಕೊಡ್ತೀನಿ, ಮೀಡಿಯಾದಲ್ಲಿ ಮಾತಾಡೋದವ್ರಿಗೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂದರು ಡಿ ಕೆ ಶಿವಕುಮಾರ್. ಮೀಡಿಯಾದಲ್ಲಿ ಮಾತಾಡೋದವ್ರಿಗೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂತ. ಬಜೆಟ್ ಆದಮೇಲೆ KPCC ಅಧ್ಯಕ್ಷರ ಬದಲಾವಣೆ ಆಗಿಬಿಡುತ್ತೆ, ಇನ್ನೊಂದು ತಿಂಗಳಿಗಾಗುತ್ತೆ, 1.5 ತಿಂಗಳಿಗಾಗುತ್ತೆ. ಸಿದ್ದರಾಮಯ್ಯನವ್ರು ಬಣದವರಾದರೆ ಅವ್ರು ಆಗ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮದೇ ಒಂದು ಹ್ಯಾಂಡ್ ಇರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಎಲ್ಲ ಸುದ್ದಿಗಳು ಹರಿದಾಡೋದು. ಸದ್ಯಕ್ಕೆ KPCC ಅಧ್ಯಕ್ಷರ ಬದಲಾವಣೆ ಮಾಡುವ ಮನಸ್ಥಿತಿಯಲ್ಲಿ ಅಥವಾ ರಿಸ್ಕ್ ತಗೊಳ್ಳೋ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಸದ್ಯಕ್ಕೆ ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ಸಿಗೆ ಸ್ಟೇಟಸ್ ಕೋ ಮೇಂಟೈನ್ ಆದರೂ ಸಾಕಾಗಿದೆ. ಈಗ ಇದೆಲ್ಲದರ ಮಧ್ಯದಲ್ಲಿ ಜಮೀರ್ ಅಹ್ಮದ್ ಖಾನ್ ಮಾತಾಡಿದ್ರು, ತುಂಬ ದಿನಗಳ ಆದಮೇಲೆ ಮಾತಾಡಿದ್ರು.
ಮುಂಚೆ ತುಂಬ ಮಾತಾಡ್ತಿದ್ರು ಇವರು. ಒಂದು ಸಲ ಡಿ ಕೆ ಶಿವಕುಮಾರ್ ಬಾಯಿ ಮುಚ್ಕೊಂಡಿರ್ಬೇಕು ಅನ್ನುವ ರೀತಿಯ ಎಚ್ಚರಿಕೆ ಕೊಟ್ಟ ನಂತರ ಪಾಲಿಟಿಕ್ಸ್ ಮಾತಾಡ್ತಿರಲಿಲ್ಲ. ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು. ಸಿ ಎಮ್ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನವ್ರ ಕುರ್ಚಿ ಅಂದರೆ ಬೆಂಕಿ ಇದ್ದಂಗೆ, ಮುಟ್ಟದವ್ರು ಸುಟ್ಟೋಗ್ಬಿಡ್ತಾರೆ, ಭಸ್ಮ ಆಗಿಬಿಡ್ತಾರೆ, ಇತ್ಯಾದಿ ಇತ್ಯಾದಿ. ಕೇಳಿಸ್ಕೊಳ್ಳಿ. ಈಗ CM ಕುರ್ಚಿ ಖಾಲಿ ಇಲ್ಲ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ. ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು. ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯನ್ರಿ? ಅದೊಂಥರ ಬೆಂಕಿ. ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ, ಸುಟ್ಟೋಗ್ಬಿಡ್ತದೆ ಕೈಗಳು. ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು. ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ, ನಾನು ಟಗರ್ ಅಂತೀನಿ ಅವರು. ಆ ಬೆಂಕಿಗೆ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ? ಮುಟ್ರೆ ಏನಾಗ್ತದೆ ಹೇಳಿ? ಬರ್ನ್ ಆಗ್ತದೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಏನಾದ್ರು ಬದಲಾವಣೆ ಆಗಬೇಕಾದ್ರೆ ನಮ್ಮ ಪಕ್ಷದ ಹೈಕಮಾಂಡ್, ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ನಾವೆಲ್ಲ ಬದ್ಧ ಇರೋಕ್ಕಾಗ್ತದೆ. ಅವ್ರು ಗೆರೆ ಹಾಕಿದ್ದು ನಾವೆಲ್ಲ ಯಾರು ಗೆರೆ ದಾಟಲ್ಲ. ಈಗ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ. ನಾವು ಹೈಕಮಾಂಡ್ ಆದೇಶ ಮಾಡಿದ್ರೆ ನಾವು ಯಾರು ಆದೇಶಕ್ಕೆ ನಾವು ಇದು ಮಾಡೋದು ಯಾರಿಗಿಲ್ಲ ಸರ್. ಹಾಗೆ ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್. ಸಿದ್ದರಾಮಯ್ಯಗೆ ಒಂಥರ ಟಗರ್ ಬೆಂಕಿ ಇದ್ದಂಗೆ ನಡೀರಿ ಅವರು. ಬೆಂಕಿ ಇದ್ದಂಗೆ ನಡೀರಿ ಅವರು. ಅವ್ರದ್ದು ಸ್ಟೈಲ್ ನೋಡ್ರಿ ಜಮೀರ್ ಅಹಮದ್ ಖಾನ್ರದ್ದು. ಈ ಇನ್ಸ್ಟಾಗ್ರಾಮಲ್ಲಿ ಮೀಮ್ಸ್ ಮಾಡ್ತಾರಲ್ಲ, ಅವ್ರಿಗೆ ಮತ್ತೊಂದು ಪೀಸ್ ಕೊಟ್ಟರು ಅವರು. ಅವಾಗ ಹಿಂದೊಂದು ಸಲ ಅಬ್ಬಬ್ಬಬ್ಬ ಲಾಟ್ರಿ ಅಂದಿದ್ದನ್ನು ಯಾವ್ಯಾವುದಕ್ಕೋ ಸೇರಿಸಿ ಓಡಿಸ್ತಿರ್ತಾರೆ. ಈಗಲೂ ಬರ್ತಾ ಇತ್ತದ ಆ ಮಾತು ಬರ್ತಾ ಇತ್ತು, ಅಲ್ಲಿಗೆ ಕಟ್ ಆಗ್ಬಿಡ್ತು. ಕಂಜಾಜುಲೇಷನ್ಸ್ ಬ್ರದರ್ ಅಂದಿದ್ದೊಂದು ಹಿಂಗೆ ಮೀಮ್ಸ್ ಮೇಲೆ ಮೀಮ್ಸ್. ಎನಿವೇಸ್, ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.